ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸಾರ್ವಜನಿಕ ಹಿತದೃಷ್ಟಿಗೆ ನಮ್ಮ ಆಸ್ತಿಯೇ ಬೇಕೆ, ಸರ್ಕಾರ ಟಿಡಿಆರ್ ಪ್ರಮಾಣ ಪತ್ರ ನೀಡಲಿ, ಸಂಸದ ಯದುವೀರ್ ಒಡೆಯರ್ ಒತ್ತಾಯ. ಮುಡಾ ಹಗರಣದಲ್ಲಿ ನನ್ನದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವರದಾಗಲಿ ಪಾತ್ರ 0. ನಾವು ನ್ಯಾಯಾಲಯದ ಆದೇಶವನ್ನ ಪಾಲಿಸುತ್ತೇವೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆ. ಮಾತೃಭಾಷೆ ನೆಲ ಜಲ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ಬದ್ಧ. ನವೆಂಬರ್ 1ರಂದು ಬೆಂಗಳೂರಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜಾರೋಹಣ ಕಡ್ಡಾಯ. ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶ. ಬೆಂಗಳೂರು ಅರಮನೆ ಆಸ್ತಿ ಕುರಿತು ರಾಜ್ಯ ಸರ್ಕಾರ ಜನರ ದಿಕ್ಕು ತಪ್ಪಿಸುತ್ತಿದ್ದು ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೇವೆ ಎಂದು ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್ ಹೇಳಿದರು. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನ್ಯಾಯಾಲಯದ ಆದೇಶದ ಅನುಸಾರ ನಡೆದುಕೊಳ್ಳಲಿ, ಸಾಮಾಜಿಕ ನ್ಯಾಯದ ವಿಚಾರ ಪ್ರಸ್ತಾಪಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು. ರಾಜ್ಯ ಸರ್ಕಾರದಿಂದ ನಮಗೆ ಯಾವುದೇ ಪರಿಹಾರ ಕೊಡುವ ಅಗತ್ಯವಿಲ್ಲ. ನಮಗೆ ಟಿಡಿಆರ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಪರಿಹಾರದ ಬದಲಿಗೆ ಕೊಡುವ ಟಿಡಿಆರ್ ಕೊಟ್ಟರೆ ಸಾಕು. ಆದರೆ ಸರ್ಕಾರ ಟಿಡಿಆರ್ ಕೊಡುತ್ತಿಲ್ಲ, ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ. ಸಾರ್ವಜನಿಕರ ಜಾಗ ಬಳಸಿದ್ರೆ ಸರ್ಕಾರದಿಂದ ಪರಿಹಾರ ಕೊಡುತ್ತಾರೆ. ಹಿಂದೆ ಸದಾಶಿವನಗರ ಕೂಡ ಬೆಂಗಳೂರು ಅರಮನೆಗೆ ಸೇರಿತು. ನಾವು ಆಗಲೇ ಸಾಮಾಜಿಕ ನ್ಯಾಯದಲ್ಲಿ ಬಹಳಷ್ಟು ಜಮೀನು ಕೊಟ್ಟಿದ್ದೇವೆ. ಸಾಮಾನ್ಯರಿಗಿರುವ ಕಾನೂನೇ ನಮಗೂ ಇದೆ. ಟಿಡಿಆರ್ ಬದಲು ನಗದು ಪರಿಹಾರ ಹೇಳಬಹುದಾಗಿತ್ತು. ಆದರೆ ನಮ್ಮ ಸರ್ಕಾರದ ಖಜಾನೆಗೆ ಧಕ್ಕೆಯಾಗುತ್ತದೆ ಎಂಬ ಕಾರಣದಿಂದ ಟಿಡಿಆರ್ಗೆ ಒಪ್ಪಿಕೊಂಡಿದ್ದೇವೆ. ಈ ವಿಷಯದಲ್ಲಿ ಹೆಚ್ಚು ಚರ್ಚಿಸುವ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶವೂ ಇದೆ ಎಂದರು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ. ಮುಡಾ ಹಗರಣದಲ್ಲಿ ನನ್ನದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವರದಾಗಲಿ ಪಾತ್ರ 0 ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿದರು. ಬೆಂಗಳೂರಿನಲ್ಲಿಂದು ಜಾರಿ ನಿರ್ದೇಶನಾಲಯದ ನೋಟಿಸ್ಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ರೀತಿ ಪಾತ್ರ ಇಲ್ಲ ಎಂದು ಒಪ್ಪಿಕೊಂಡು ಕೋರ್ಟ್ ತಡೆ ನೀಡಿದೆ. ವಿಚಾರಣೆಗೆ ಈಗ ಮುಂದೆ ಹೋಗಿದ್ದು ಫೆಬ್ರವರಿ 10ರ ನಂತರ ನೋಡೋಣ. ನಾನು ಮತ್ತು ಕಾಂಗ್ರೆಸ್ ಪಕ್ಷ ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇವೆ. ನ್ಯಾಯಾಲಯದ ಆದೇಶವನ್ನ ನಾವು ಪಾಲಿಸುತ್ತೇವೆ. ಯಾಕೆ ನೋಟಿಸ್ ನೀಡಿದ್ದಾರೆ ಎಂಬುದಕ್ಕೆ ಇಡಿ ಮತ್ತು ಸಿಬಿಐ ಅವರನ್ನೇ ಕೇಳಬೇಕು. ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು. ಹಗರಣ ನಡೆದಾಗ ನಾನು ಮಂತ್ರಿ ಆಗಿರಲಿಲ್ಲ, ಸೈಟ್ ಅನ್ನು ಪಡೆದಿರಲಿಲ್ಲ, ಕೊಟ್ಟಿಲ್ಲ. ಸೈಟ್ ಹಂಚಿಕೆ ಗೊಂದಲ ಆದ ಮೇಲೆ ಸೈಟ್ ವಾಪಸ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ. ಹಾಗಾಗಿ ಸ್ಟೇ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿರುವುದು ಒಂದೇ ನೋಟಿಸ್. ಸಿಎಂ ಪತ್ನಿಗೆ 2ನೇ ನೋಟಿಸ್ ಕೊಟ್ಟಿದ್ದಾರಾ ಎಂದು ನನಗೆ ಗೊತ್ತಿಲ್ಲ ಎಂದರು. ಏನ್ ಬ್ರೀದಿಂಗ್ ಪೀರಿಯಡು ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ. 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನೆನ್ನೆ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋರು ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನೂ ತಪ್ಪಿಲ್ಲ ಅಂದಮೇಲೆ ಅಥವಾ ಇಲ್ಲದಿದ್ದರೂ ಕೂಡ ಯಾಕೆ ಅದು ಐ ಟಿ ಇಡಿ ಲೆವೆಲ್ಗೆ ಅಥವಾ ಸಿ ಬಿ ಐ ಲೆವೆಲ್ಗೆ ಯಾಕೆ ಅದನ್ನು ನೀವು ಇಡಿ ಅವರು, ಐ ಟಿ ಅವರು, ಸಿ ಬಿ ಐ ಅವ್ರನ್ನೇ ಕೇಳಬೇಕು. ನಮ್ಗೇನು ಗೊತ್ತು? ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅದು ಅವ್ರನ್ನೇ ಕೇಳಿ. ಇವತ್ತು ಆಸ್ಕಿಮ್ ಸಿಎಂ ಪತ್ನಿದಾದರೂ ಆ ಸೈಟ್ ವಿಚಾರವಾಗಿತ್ತು. ತಾವು ಈ ಹಗರಣ ನಡೆದಾಗೆ ಮಿನಿಸ್ಟ್ರು ಆಗಿರಲಿಲ್ಲ ಇಲ್ಲ. ತಮ್ಮನ್ನು ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ. ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ. ಕಾರಣದ ಪಾತ್ರ ಏನಾಗರಿ ನಿಮ್ದು ಗೊತ್ತಿಲ್ಲ ನನಗೆ ಏನು ಅಂತ. ನನಗೆ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ. ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ. ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜಾರೋಹಣ ಮಾಡುವುದನ್ನು ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಸೋಮವಾರ ವಿಧಾನಸೌಧದ ಆವರಣದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಭುವನೇಶ್ವರಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಮಾತೃಭಾಷೆ ಈ ನೆಲ ಜಲ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಬೆಂಗಳೂರಿನಲ್ಲಿ 107 ಭಾಷೆ ಮಾತನಾಡುವ ಜನರಿದ್ದಾರೆ. ಕಳೆದ ವರ್ಷ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ನವೆಂಬರ್ 1ರಂದು ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜ ಹಾರಿಸುವಂತೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದೆ. ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನ ಕಡ್ಡಾಯ ಮಾಡುವ ಆದೇಶವನ್ನು ಹೊರಡಿಸಲಾಗುವುದು. ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಅಥವಾ
ಪಾಲಿಕೆಯ ವತಿಯಿಂದ ಎಲ್ಲಾ ಸಂಸ್ಥೆಗಳಿಗೂ ಕನ್ನಡ ಬಾವುಟ ಪೂರೈಸುವ ಕೆಲಸ ಮಾಡುತ್ತೇವೆ. ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವದ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಂತೆ ಸೂಚಿಸಲಾಗುವುದು. ಆ ಮೂಲಕ ಸಣ್ಣ ವಯಸ್ಸಿನಿಂದಲೇ ಮಕ್ಕಳಲ್ಲಿ ಕನ್ನಡದ ವೈಭವವನ್ನ ಬಿತ್ತುವ ಕೆಲಸ ಮಾಡಲಾಗುವುದು. ಮಕ್ಕಳಿಗೆ ಶಾಲೆಗಳಲ್ಲಿ ಕನ್ನಡವನ್ನ ದ್ವಿತೀಯ ಭಾಷೆಯಾಗಿಯಾದರೂ ವ್ಯಾಸಂಗ ಮಾಡಬೇಕು. ಇಲ್ಲದಿದ್ದರೆ ಮಕ್ಕಳು ಕನ್ನಡ ಕಲಿಯಲು ಕಷ್ಟಪಡುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಕನ್ನಡವನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂದರು. ಇಡೀ ಭೂಮಿಯನ್ನ ಕಾಪಾಡುವಂತ ತಾಯಿ ಭುವನೇಶ್ವರಿ, ಕನ್ನಡಿಗರ ಕುಲದೇವತೆ ಕೂಡ ತಾಯಿ ಭುವನೇಶ್ವರಿ ಅನ್ನೋದನ್ನ ನಾವು ಯಾರು ಕೂಡ ಮರ್ತಿಲ್ಲ. ಕರ್ನಾಟಕದ ಇಡೀ ದೇಶ ನಮ್ಮ ಕರ್ನಾಟಕದ ಮಾತೃಭಾಷೆ, ನಮ್ಮ ಕರ್ನಾಟಕದ ಕನ್ನಡದ ಧ್ವಜ, ನಮ್ಮ ನಾಡಗೀತೆ, ಈ ಮೂರನ್ನು ಕೂಡ ಅನೇಕ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಚರ್ಚೆ ನಡೆದಿದೆ. ಏಕೆಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಏನು ಒಂದು ನಾಡಗೀತೆ ಇಲ್ಲ, ಮತ್ತು ನಮ್ಮ ಧ್ವಜ ಕೂಡ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಇದು ಕರ್ನಾಟಕದಲ್ಲಿ ಮಾತ್ರ. ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 7 ಕೋಟಿ ಕನ್ನಡಿಗರನ್ನ ಕಾಪಾಡ್ತಾ ಇರುವಂತ ನಮ್ಮ ಜಗನ್ಮಾತೆ ಭುವನೇಶ್ವರಿಗೆ ನಮನವನ್ನ ಸಲ್ಲಿಸುವಂತ ನಮ್ಮ ಸರ್ಕಾರ ಈ ಕಾರ್ಯಕ್ರಮ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ. ಈಗಾಗಲೇ ಶಿವರಾಜ್ ತಂಗಡಿ ಅವರು ಸಿಕ್ಕಿದಂತ ಭಾಗ್ಯನ ತಾವೆಲ್ಲ ನೆನಪು ಮಾಡಿಕೊಳ್ತಾ ಇದ್ರು. ನನಗೆ 2 ಭಾಗ್ಯ ಸಿಕ್ತು. ಇದನ್ನ ನನ್ನ ಕಾಲದಲ್ಲಿ ಹಿಂಗೆ ಸ್ಥಾಪನೆ ಆಯ್ತು, ಕನ್ನಡದ ಫಲಕವನ್ನು ಹಾಕೊಳ್ಳುವಂತ ಒಂದು ಸಂದರ್ಭ ಆಯ್ತು ಅನ್ನೋದು ಕೂಡ ಅವರು ಸರ್ಕಾರದ ಮತ್ತು ನಿಮ್ಮೆಲ್ಲರ ನೆನಪು ಮಾಡಿಕೊಡ್ತಾ ಇದ್ರು. ನೋಡಿ, ನಿಮ್ ಒಂದು ಓಟ್ಗೆ ಎಷ್ಟು ಶಕ್ತಿ ಬಂದಿದೆ. ಒಂದು ಓಟ್ಗೆ 5 ಗ್ಯಾರಂಟಿ ಸಿಕ್ತು, ನಾಮಫಲಕ ಎಲ್ಲ ಕೂಡ ಕನ್ನಡದ ಬೀಳ್ತು. ವಿಧಾನಸೌಧ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮಧ್ಯದಲ್ಲಿ ತಾಯಿ ಭುವನೇಶ್ವರಿ ಕೂಡ ಇವತ್ತು ಸಾಕ್ಷಾತ್ ದೇವತೆ ಇಲ್ಲಿ ಕೂತಿದ್ದಾಳೆ ನಮ್ಮೆಲ್ಲ ರಕ್ಷಣೆ ಮಾಡ್ಲಿಕ್ಕೆ. ಸೊ ಇವತ್ತು ನಾವು ಮೊನ್ನೆ ತಾನೇ ನಾವೆಲ್ಲ ಬೆಳಗಾಂನಲ್ಲಿ ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವ ವಹಿಸಿಕೊಂಡಂತ 100 ವರ್ಷದ ಸಂಭ್ರಮನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಒಂದು ಆಸೆ ಪಟ್ರು, ನಮ್ಮ ರಾಜ್ಯವರು ಆಸೆ ಪಟ್ರು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಅಪರಾಧ ಪತ್ತೆ ಮತ್ತು ನಿಯಂತ್ರಣದಲ್ಲಿ ಮುಂಚೂಣಿಯಲ್ಲಿದೆ. ಸೈಬರ್ ಅಪರಾಧಗಳ ತನಿಖೆ ಮತ್ತು ತಂತ್ರಜ್ಞಾನ ಬಳಸಿ ಅಪರಾಧ ಪತ್ತೆ ಹಚ್ಚುವಲ್ಲಿ ಇಲಾಖೆ ಯಶಸ್ವಿಯಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದರು. ಕಲಬುರಗಿ ನಗರದಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣವನ್ನ ಕೇವಲ 48 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ್ದು, ಬೀದರ್ನಲ್ಲೂ ನಡೆದ ದರೋಡೆ ಪ್ರಕರಣವನ್ನ ಆಧುನಿಕ ತಂತ್ರಜ್ಞಾನ ಬಳಸಿ ಶೀಘ್ರವಾಗಿ ಪತ್ತೆ ಹಚ್ಚಲಾಗುತ್ತಿದೆ. ಈ ಪ್ರಕರಣಗಳಲ್ಲಿ ಆರೋಪಿಗಳನ್ನ 2-3 ದಿನಗಳಲ್ಲಿ ಬಂಧಿಸಲಾಗಿದೆ. ರಾಜ್ಯದಲ್ಲಿ 1006 ಪೊಲೀಸ್ ಠಾಣೆಗಳಿದ್ದು 130 ಕೋಟಿ ರು ವೆಚ್ಚದಲ್ಲಿ ಡ್ಯಾಕ್ಟೋಟ್ಗಳನ್ನ ಅಳವಡಿಸಲಾಗುತ್ತಿದೆ. ಕಲಬುರಗಿ ಪೊಲೀಸ್ ಇಲಾಖೆ ಈ ಕಾರ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದು, ನಗರದ 14 ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 113 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳು 24x7 ಲೈವ್ ನಿಗಾ ವಹಿಸುತ್ತವೆ. ಇದರಿಂದ ಅಪರಾಧ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ. ERSS 112 ಜರ್ಮನಿ ವಾಹನಗಳು ಕಾಲ್ ಬಂದ 9 ನಿಮಿಷಗಳಲ್ಲಿ ಸ್ಪಂದಿಸುತ್ತಿವೆ. ಪ್ರಾರಂಭದಲ್ಲಿ ಸ್ಪಂದನೆ ಸಮಯ 16 ನಿಮಿಷವಾಗಿದ್ದು, ಬೆಂಗಳೂರಿನಲ್ಲಿ 26 ನಿಮಿಷ ಇತ್ತು. ಈಗ ಬೆಂಗಳೂರಿನಲ್ಲಿ 5 ರಿಂದ 6 ನಿಮಿಷಗಳಿಗೆ ಇಳಿಸಲಾಗಿದೆ. ಕಲಬುರಗಿಯಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಿರುವುದು ಸಂತಸದ ಸಂಗತಿಯಾಗಿದೆ. ಸರ್ಕಾರ ಡ್ರಗ್ಸ್ ಸೇವನೆ ವಿರುದ್ಧ ಗಂಭೀರವಾಗಿದೆ. ಡ್ರಗ್ಸ್ ಸೇವನೆ ಸಂಪೂರ್ಣ ನಿಲ್ಲಿಸಲು ಪೊಲೀಸರು ಬದ್ಧರಾಗಿದ್ದಾರೆ. ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕಲಬುರಗಿಯಲ್ಲಿ ಡ್ರಗ್ಸ್ ಎಲ್ಲೂ ಸಿಗಬಾರದು ಎಂದು ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಎಂದರು. ನಾವು ಬಿಡುವುದಿಲ್ಲ. ಒಂದ್ ವೇಳೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನ್ ಕಠಿಣವಾದಂತ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಕ್ ಬಯಸ್ತೇವೆ. ಆದ್ರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆ. ಏನು ಕಳ್ತನ ಆಗುತ್ತೆ, ಏನು ದರೋಡೆ ಆಗುತ್ತೆ, ATM ಆಗುತ್ತೆ, ATM ನಲ್ಲಿ ಕದ್ಕೊಂಡು ಹೋಗ್ತಾರೆ, ಬ್ಯಾಂಕ್ ಅಲ್ಲಿ ಕದ್ಕೊಂಡು ಹೋಗ್ತಾರೆ, ಇದೆಲ್ಲನೂ ಕೂಡ ನಾವು
ಈ ಅಪರಾಧಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಿಮ್ದೇನ ಪ್ರಶ್ನೆ ಇದೆಯಾ? ಬೀದರ್ ಕೇಸ್ ಆದಾಗ ಬೀದರ್ ಕೇಸ್ ಆದ್ಮೇಲೆ ಬೀದರ್ ದರೋಡೆ ಕೇಸ್ ಆದ ತಕ್ಷಣ ಆರಂಭದಲ್ಲಿ ತಾವು ಹೇಳಿದ್ರಿ ಆವಾಗ ಹಿಂದೆ ಅಂದ್ರೆ ಮಾಹಿತಿ ಸಿಕ್ಕಿದೆ ಅರೆಸ್ಟ್ ಮಾಡ್ತೀವಿ. ಇವತ್ತಿನವರೆಗೂ ಅದೇ ಮಾಹಿತಿ ಸಿಕ್ಕಿದೆ. ಅದನ್ನೇ ಹೇಳ್ಬೇಕು ನಾವು. ಅಲ್ಲ ಯಾಕೆಂದ್ರೆ ನಮ್ಗೆ ನಿಮ್ಗೆ ಹೇಳ್ಬಿಟ್ರೆ ನಾವು ಸರಿ ಹೋಗಲ್ಲ. ಅಲ್ಲ ಸರ್, ಅರೆಸ್ಟ್ ಯಾವಾಗ ಅಂತ ಮಾಹಿತಿ ಸಿಗ್ತಾ ಇದೆ. ಅರೆಸ್ಟ್ ಯಾವಾಗ? ಬಿಕಾಸ್ ನೀವು ಕ್ವಶನ್ ಕೇಳ್ತೀರಾ ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಹೇಳ್ಕೊಳ್ಳಿ ಸರ್. ಪೊಲೀಸ್ ಇಲಾಖೆ ಬೇರೆ ನೀರಾವರಿ ಇಲಾಖೆಯಲ್ಲಿ ಹೇಳ್ಕೊಳ್ಬಹುದು. ಪೊಲೀಸ್ ಇಲಾಖೆಯಲ್ಲಿ ಮಾಹಿತಿ ಜಾನುವಾರುಗಳನ್ನ ಕದಿಯಲು ಬಂದ ಕಳ್ಳರನ್ನ ಕಂಬಕ್ಕೆ ಕಟ್ಟಿ ಹೆಗ್ಗಾಮುಗ್ಗಾ ಥಳಿಸಿರುವ ಘಟನೆ ಜಿಲ್ಲೆಯ ಹೊಳೆನರಸೀಪುರದ ಮೂಡಲಮಾಯಿಗೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಸೋಮವಾರ ರಾತ್ರಿ 4 ಕಳ್ಳರು ಜಾನುವಾರುಗಳನ್ನ ಕಳ್ಳತನ ಮಾಡಲು ಟಾಟಾ ಎಸಿಯಲ್ಲಿ ಗ್ರಾಮದ ರಾಮು ಎಂಬುವರ ಮನೆಗೆ ಬಂದಿದ್ದರು. ಈ ವೇಳೆ 4 ಕಳ್ಳರ ಪೈಕಿ 3ರನ್ನ ವಶಕ್ಕೆ ಪಡೆದಿರುವ ಗ್ರಾಮಸ್ಥರು 3ರನ್ನ ಕಂಬಕ್ಕೆ ಕಟ್ಟಿ ಹೆಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ವೇಳೆ ಓರ್ವ ಕಳ್ಳ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಎಂದು ತಿಳಿದು ಬಂದಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ನಗರದ ಸಂತ್ರಾಸವಾಡಿಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಸಿಮೆಂಟಿನಿಂದ ನಿರ್ಮಿಸಿರುವ ಸ್ವಾಗತ ಕಮಾನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆಯ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಗತ್ ವೃತ್ತದಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ತನಕ ಪ್ರತಿಭಟನಾ ಜಾಥಾ ನಡೆಸಿದ ಪಾಲಿಕೆ ಕಚೇರಿ ಎದುರು ಧರಣಿ ನಡೆಸಿದರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಕಲಬುರಗಿ ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್, ಕಮಾನು ನಿರ್ಮಾಣ ಹಂತದಲ್ಲೇ ಅದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಸಿದ್ದೇಶ್ವರ ಬಡಾವಣೆ ನಾಗರಿಕರು ಮನವಿ ಸಲ್ಲಿಸಿದರೂ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಅಧಿಕಾರಿಗಳು ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲ, ಆದರೆ ಈ ಕಮಾನು ನಿರ್ಮಾಣದ ಮೂಲಕ ಅಂತಹ ಸನ್ನಿವೇಶ ಸೃಷ್ಟಿಸಲು ಯತ್ನಿಸಲಾಗಿದೆ. ಕೂಡಲೇ ಈ ಕಮಾನು ತೆರವುಗೊಳಿಸದಿದ್ದರೆ ನಗರದ ಪ್ರತಿ ರಸ್ತೆಗಳು, ಗಲ್ಲಿಗಳಲ್ಲಿ ದೇವಸ್ಥಾನಗಳು, ಶರಣರು, ಸಂತರ ಹೆಸರಿನಲ್ಲಿ ಕಮಾನು ನಿರ್ಮಿಸಬೇಕಾಗುತ್ತದೆ. ನಾವು ಯಾವುದಕ್ಕೂ ಹೆದರಲ್ಲ. ನಾವು ನಗರದಲ್ಲಿ 5-6 ಕಮಾನು ಕಟ್ಟಿ ಒಂದು ಭಾಗಕ್ಕೆ ಜೈ ಶ್ರೀರಾಮ್, ಮತ್ತೊಂದು ಭಾಗಕ್ಕೆ ಜೈ ಅಂಬೇಡ್ಕರ್ ಹೆಸರು ಬರೆಯುತ್ತೇವೆ ಎಂದು ಎಚ್ಚರಿಸಿದರು. ಬಸ್ ಸ್ಟ್ಯಾಂಡ್ ಬಳಿ ಯಾರು ಅನ್ಆಥರೈಸ್ಡ್ ಒಂದು ಕಮಾನ್ ಕಟ್ತಾ ಇದ್ದಾರೆ. ಇಷ್ಟು ದೊಡ್ಡ ಕಮಾನ್ ಕಟ್ಟಿದ್ದಾರೆ. ಫುಲ್ ಎನ್ಕ್ರೋಚ್ ಆಗಿ 6 ತಿಂಗಳು ಹಿಡಿದು ಅಲ್ಲಿನ ಜನ, ಅಲ್ಲಿನ ಎಲ್ಲ ಲೋಕಲ್ ಯಾರು ರೆಸಿಡೆನ್ಸಿಯಲ್ ಹಿರಿಯರಾಗಲಿ ಸಂಘದವರಾಗಲಿ ಎಲ್ಲ ಹೋಗಿ 6 ತಿಂಗಳು ಹಿಡಿದು ಮಣ್ಣಿ ಕೊಡ್ತಾ ಇದ್ದಾರೆ ಕಾರ್ಪೊರೇಷನಿಗೆ. ಇದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತೇಳಿ ಅದಕ್ಕೆ ಯಾರೂ ಅದಕ್ಕೆ ಏನೂ ಡಿಸಿಷನ್ ತೊಗೊಂಡಿಲ್ಲ. ಸಪೋರ್ಟ್ ಮಾಡಿ ಇದಕ್ಕೆ 6 ಮಂತ್ಸ್ನಾಗ ಆ ಕಮಾನ್ ಕಂಪ್ಲೀಟ್ ಆಗಿದೆ. ನಮಗೆಲ್ಲ ಗಮನಕ್ಕೆ ಇವತ್ತು ಬಂತು. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಯುವಕರು, ಸಂಘದವ್ರು ಹೇಳಿದ್ರು ಇದೊಂದು ಅನ್ಯಾಯ ಆಗ್ತಾ ಇದೆ. ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ದೇರ್ ಇಸ್ ನೋ ಪರ್ಮಿಷನ್. ಯಾರು ಹಿಂದರ, ಯಾವ ಸಮಾಜದವರ ಏನೂ ಗೊತ್ತಿಲ್ಲ. ಆ ಏರಿಯಾನಾಗ ಬರೋಕ್ಕೆ ಸಲಕ್ಕೆ ದೂರ ಬಂದಿದೆ ಇವತ್ತು. ಅದರ ಸಂಬಂಧಪಟ್ಟ ಆವಾಗ ಯಾರು ಅಧಿಕಾರಿಗಳು ಕನ್ಸರ್ನ್ ಇದ್ದರು ಅವ್ರ ವಿರುದ್ಧ ನಾವು ಶಿಸ್ತು ಕ್ರಮಕ್ಕೆ ಬರಿತಾ ಇದ್ದೀವಿ. 1ನೇದು. 2ನೇದು, ನಾವು ಲಿಖಿತವಾಗಿ ಕಂಪ್ಲೇಂಟ್ಸ್ ಕೊಡ್ತೀವಿ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ. ಕನ್ಸ್ಟ್ರಕ್ಷನಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅದರ ಸಂಬಂಧಪಟ್ಟ ತನಿಖೆ ಮಾಡಿ ನಮಗೆ ಹೆಸರು ಕೊಡಿ ಅಂತ. 3ನೇದು, ನಾವು ಒಂದು ಪಬ್ಲಿಕ್ ನೋಟಿಸ್ ಮಾಡ್ತೀವಿ. ಏನಂತ, ಟು ಹೂಮ್ಸೆವೆವರ್ ಇಟ್ ಮೇ ಕನ್ಸರ್ನ್. ನಾಮಧಾರಿ ಸಮಾಜದ ಗುರುಮಠ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಫೆಬ್ರವರಿ 2ರಿಂದ 5ರವರೆಗೆ ಶ್ರೀದೇವರ ಪುನರ್ ಪ್ರತಿಷ್ಠಾಪನಾ ವದಂತಿ ಮಹೋತ್ಸವ ಹಾಗೂ ಪಲ್ಲಕ್ಕಿ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ದೇವಸ್ಥಾನದ ಅಧ್ಯಕ್ಷ ಅರುಣ್ ನಾಯಕ್ ತಿಳಿಸಿದರು. ಭಟ್ಕಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 8ನೇ ವರ್ಷದ ವರ್ಧಂತಿ ಉತ್ಸವದಲ್ಲಿ ರವಿವಾರದಂದು ವರ್ಧಂತಿ ಮಹೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು, ಸೋಮವಾರದಂದು ಬೆಳಗ್ಗೆ 5 ಗಂಟೆಯಿಂದ ಹರಿನಾಮ ಸ್ಮರಣೆ ಕುಣಿತ, 7 ಗಂಟೆಗೆ ಶ್ರೀ ಪದ್ಮಾವತಿ ಅಮ್ಮನವರ ಪಾಲಕಿ ಆಗಮನವಾಗುತ್ತದೆ. ಮಂಗಳವಾರ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಮಹಾಸಭಾ ಕಾರ್ಯಕ್ರಮ ಹಾಗೂ ಪೂಜ್ಯ ಗುರುಗಳಿಂದ ಆಶೀರ್ವಚನ ಕಾರ್ಯಕ್ರಮ ನೆರವೇರಲಿದೆ. ಅಂದು ಮಹಾಸಂತರ್ಪಣೆಯೂ ನಡೆಯಲಿದ್ದು, ವಿಶೇಷವಾಗಿ 3:30ರಿಂದ ಶ್ರೀ ದೇವರ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಆದುದರಿಂದ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವಂತೆ ಕೋರಿದರು. ದೇವಸ್ಥಾನದಲ್ಲಿ ಪಾಲ್ಗೊಳ್ಳಬೇಕಾಗಿ
ನಮ್ಮ ಭಕ್ತಾದಿಗಳೆಲ್ಲ ವಿನಂತಿ ಮಾಡ್ತೀನಿ. ಹಾಗೆ 2ನೇ ತಾರೀಕಿಗೆ 1ನೇ ತಾರೀಕಿಂದ ರಾತ್ರಿಯಿಂದ ಕಾರ್ಯಕ್ರಮ ಶುರು ಆಗ್ತದೆ. ಧಾರ್ಮಿಕ ಕಾರ್ಯಕ್ರಮ ಹೋಮ ಹವನಗಳು ಶುರು ಆಗ್ತದೆ. 2ನೇ ತಾರೀಕಿಗೆ ವರ್ಧಂತಿ ಉತ್ಸವ ಇರ್ತದೆ. ವರ್ಧಂತಿ ಉತ್ಸವ 2ನೇ ತಾರೀಕಿಗೆ ಶುರು ಆಗ್ತದೆ. ಹಾಗೆ 3ನೇ ತಾರೀಕಿಗೆ ಗದಿಗೆಯಿಂದ 7 ಗಂಟೆಗೆ ಸಂಜೆಗೆ ಪಾಲ್ಕಿ ಬರ್ತದೆ. ಗದಿಗೆ ಪದ್ಮಾವತಿ ಅಮ್ಮನವರ ಪಾಲ್ಕಿ ಬರ್ತದೆ ಸಂಜೆ 7 ಗಂಟೆಗೆ. ಹಾಗೆ 4ನೇ ತಾರೀಕಿಗೆ ನಮ್ಮದು ಪಾಲ್ಕಿ ಮಹೋತ್ಸವ ಬೆಳಿಗ್ಗೆಯಿಂದಲೇ ಶುರು ಆಗ್ತದೆ. ಗುರುಗಳು, ನಮ್ಮ ಸಮಾಜದ ಗುರುಗಳು ಒಂದು 11ವರೆಗೆ ಅವರು ಒಂದು ಆಶೀರ್ವಚನ ಇರ್ತದೆ. ತಾವೆಲ್ಲರೂ ಬಂದು ಅದರ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ನಮ್ಮಲ್ಲಿ ವಿನಂತಿಗಳನ್ನು ಮಾಡ್ತೇನೆ. ಹಾಗೆ 5ನೇ ತಾರೀಕಿಗೆ ಓಪಳಿ ಇರ್ತದೆ ಬೆಳಿಗ್ಗೆ. ಅದಕ್ಕೂ ಸಹ ಎಲ್ಲರೂ ನಮ್ಮ ಭಕ್ತಾದಿಗಳು, ನಮ್ಮ ಸದ್ಭಕ್ತರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೆಆರ್ಪೇಟೆ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿರುವ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕೆಂದು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್ ನೇತೃತ್ವದಲ್ಲಿ ತಾಲೂಕು ಅಬಕಾರಿ ಇನ್ಸ್ಪೆಕ್ಟರ್ ದೀಪಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪಟ್ಟಣದಲ್ಲಿರುವ ತಾಲೂಕು ಅಬಕಾರಿ ಅಧಿಕಾರಿಗಳ ಕಚೇರಿಯಲ್ಲಿ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಸೋಮಶೇಖರ್, ಗ್ರಾಮೀಣ ಭಾಗದ ಬಹುತೇಕ ಗೂಡಂಗಡಿ, ಮಾಂಸಾಹಾರಿ ಹೋಟೆಲ್ಗಳು, ಮನೆಗಳು ಸಹ ಮದ್ಯ ಮಾರಾಟ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಮದ್ಯ ಮಾರಾಟಕ್ಕೆ ಕೊನೆಯಿಲ್ಲದಂತಾಗಿದೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕುಡುಕರು ಹೆಚ್ಚಾಗಲು ಇಲಾಖೆಯವರೇ ಕಾರಣವಾಗಿದ್ದಾರೆ. ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಮೇಲಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಹಿರೇಪೇಟೆ ತಾಲೂಕಲ್ಲಿ ಅಕ್ರಮವಾಗಿ ನಡೀತದೆ. ನಾವೀಗ ಅಕ್ರಮ ತಗೊಂಡ್ರೆ ನಾವು ಅಕ್ರಮವಾಗಿ ಯಾರು ಮಾಡ್ತಾರೆ ಸರ್? ಬೆಳಿಗ್ಗೆ ಟೀ ಸಿಗೋಂಗೆ ಸಿಗ್ತಾ ಇದೆ ಸರ್. ಟೀ ಅಂಗಡಿಗಳಲ್ಲಿ, ತಿಂಡಿ ಅಂಗಡಿ, ದಿನಸಿ ಅಂಗಡಿಗಳಲ್ಲಿ ಮತ್ತೆ ಬಾರ್ಗಳಲ್ಲಿ ಎಕ್ಕಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಯಾರ್ದು ಭಯ ಭೀತಿ ಇಲ್ಲ. ಇಷ್ಟೋ ಕುಟುಂಬಗಳು ಬೀದಿ ಬಂದಿದ್ದಾವೆ ಇದರಿಂದ. ಆಮೇಲೆ ಈಗ ಜಾತ್ರೆ ಸ್ಟಾರ್ಟ್ ಆಗಿದೆ. ಜಾತ್ರೆಯಲ್ಲಿ ಸರ್ ಏನು ಆಹಾರ ಸಿಗ್ತದೆ ಆ ತರ ಸಿಗ್ತಾ ಇದೆ. ಕ್ರಮ ತಗೊಂಡು ಸಿಗ್ತದೆ ಸರ್. ಅದರಿಂದ ದನ ಮಾರಿದವರು ಮನೆಗೆ ಹೋಯ್ತಾರ ಎಲ್ಲ ಎಣ್ಣೆ ಕುಟ್ಕೊಂಡು ನಾವು ಅದ್ರ ಬಗ್ಗೆ ಖಂಡಿತ ಕೈಗೊಳ್ತೀವಿ. ಆಯ್ತು, ಓಕೆ ಸರ್. ಅದರಿಂದ ಅದಕ್ಕೆ ಏನ್ ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ಬೇಕು, ನಾವು ಕ್ರಮ ಕೈಗೊಂಡು ತಗೊಂಡ ಕ್ರಮದ ಬಗ್ಗೆ ನಿಮ್ಗೆ ಗಮನ. ಫೆಬ್ರವರಿ 10, 11 ಮತ್ತು 12ರಂದು ತಿರುಮಕೂಡಲು ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳಕ್ಕೆ ಅಧಿಕಾರಿಗಳು ಯಾವುದೇ ಸಿದ್ಧತೆಗಳನ್ನು ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಾ ಕಾಟಾಚಾರಕ್ಕೆ ಕುಂಭಮೇಳ ಮಾಡಿ ಮುಗಿಸುವ ಇರಾದೆ ಹೊತ್ತಿದ್ದಾರೆಯೇ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಟಿನರಸೀಪುರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 10 ಕೋಟಿ ರೂಪಾಯಿಗಳನ್ನು ಕುಂಭಮೇಳಕ್ಕೆ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದ ತಾಲೂಕು ಅಧಿಕಾರಿಗಳು ಏನು ಮಾಡಲು ಹೊರಟಿದ್ದಾರೆಂದು ತಿಳಿಯುತ್ತಿಲ್ಲ. ಕುಂಭಮೇಳಕ್ಕೆ ಈ ಕ್ಷಣದವರೆಗೆ ಅಧಿಕಾರಿಗಳು ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡದಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕುತ್ತಿದ್ದು, ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಂಕ ತರಬೇಕೆಂಬ ಉದ್ದೇಶ ಹೊಂದಿದ್ದಾರೆಂಬ ಪ್ರಶ್ನೆ ಮೂಡುತ್ತಿದೆ ಎಂದು ದೂರಿದರು. ಎಚ್ಚರಿಕೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಮಹದೇವಪ್ಪ ಸಾಹೇಬರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕು. ನನ್ನ ಕ್ಷೇತ್ರದಲ್ಲಿ ಕುಂಭಮೇಳ ನಡೀತಾ ಇದೆ, ನೀವು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನೋದನ್ನ ಅವರು ಆದೇಶ ಮಾಡಬೇಕು, ಎಚ್ಚರಿಕೆ ಕೊಡಬೇಕು. ಅವ್ರಿಗೆ ಶುರುನೇ ಮಾಡಿಲ್ವಲ್ಲ ಸ್ವಾಮಿ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ, ಮಹದೇವಪ್ಪನವ್ರಿಗೆ ಕಳಂಕ ತರಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕೆಟ್ಟ ಹೆಸರು ತರಕ್ ಮಾಡ್ತಾವ್ರಲ್ಲ ಕಾಣುತ್ತಪ್ಪ ಇದು. ಅಂದರೆ ಅಲ್ಲಿಗೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ನಿಮ್ಮ ಆರೋಪನ? ನಾನು ಕೇಳ್ತಾ ಇರೋದು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಮುಖ್ಯಮಂತ್ರಿಗಳ ಮಾತುಗೂ ಸ್ಪಂದಿಸ್ತಾ ಇಲ್ಲ. ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳು ಬಂದು ಏನೇನ್ ಮಾಡಿದಿರಿ? ಹಳೆ ತಿರುಮಕೂಡಲಲ್ಲಿ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಗುಡಿಸಲುಗಳನ್ನ ಕ್ಲೀನ್ ಮಾಡಿಲ್ಲ. ಎಲ್ಲ ಹೆಂಗ್ ಇದ್ದಿತ್ತು 30 ವರ್ಷದಿಂದ ಹಂಗೆ ಬಿದ್ದದಲ್ಲ, ಅಲ್ಲಿ ಮಾಡೋದೇ ಇವತ್ತು ಅಲ್ವೇ ಸರ್? ಈಗ ಹಳೆ ತಿರುಮಕೂಡಲಲ್ಲಿ ಬಂದು ನೋಡಿ. ಆಮೇಲೆ ಇನ್ನೊಂದು, ಏನಾದರೂ ಅಧಿಕಾರಿಗಳು
ಈ ಚೌಡೇಶ್ವರಿ ಹಬ್ಬ ಮಾಡ್ಕೊತಾ ಇದ್ದಾರೆ ಚಿನ್ಕುಳ್ನವರು. ಅವರು ಲೈಟ್ ಗಿಟ್ ಎಲ್ಲ ಹಾಕ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಅದನ್ನ ನಾವೇ ಮಾಡೀವಿ ಅಂತ ಅಂದ್ಬಿಟ್ರು. ಆಮೇಲೆ ಇವತ್ತು ಹಬ್ಬ ಇದೆ, ಚೌಡೇಶ್ವರಿ ಹಬ್ಬ. ದಯಮಾಡಿ ಇನ್ನು 10 ದಿನದಲ್ಲಾದ್ರೂ ಒಂದು ದಿನ ಸ್ಥಳೀಯ ಯಲ್ಲಾಪುರ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ 2 ಮಹಿಳೆಯರಿಂದ 1 ಕೆಜಿ 128 ಗ್ರಾಂ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹುಬ್ಬಳ್ಳಿ ಮಂಟೂರ ರಸ್ತೆ ನಿವಾಸಿ ನಸೀಮಾ ಬಾನು, ರೆಹಮಾನ್ ಸಾಬ್ ಹುಗ್ಗಿ ಹಾಗೂ ಯಲ್ಲಾಪುರದ ಅಂಬೇಡ್ಕರ್ ನಗರದ ಆಯಿಷಾ ಅಬ್ದುಲ್ ಮನಾಫ್ ಗೋಜೋನರ ಬಂಧಿತ ಆರೋಪಿಗಳಾಗಿದ್ದು, ಡೈನಾಮಿಕ್ಸ್ ಎಸ್ಪಿ ನಾರಾಯಣ ಎಂ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಹಾನಾಪುರ, ಪಿಎಸ್ಐಗಳಾದ ಸಿದ್ದಪ್ಪ ಗುಡಿ, ಮಹಾವೀರ ಖಾಂಬ್ರೆ, ಸಿಬ್ಬಂದಿಗಳಾದ ಮೊಹಮ್ಮದ್ ಶಫಿ, ಉಮೇಶ ತಂಬರಗಿ, ಗಣೇಶ್ ಲಮಾಣಿ ಮತ್ತು ಮುತ್ತಣ್ಣ, ಚನ್ನಕೇಶವ, ರೇಣುಕಾ ಬೆಳಗಟ್ಟಿ, ದೀಪಾ ಪೈ, ಶೋಭಾ ನಾಯ್ಕ್ ಪಾಲ್ಗೊಂಡಿದ್ದರು. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಜೀವನ ರೂಪಿಸಬೇಕಾಗಿದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ರೈನ್ಬೋ ಕಿಡ್ಸ್ ವರ್ಲ್ಡ್ನ ಕಾಮನಬಿಲ್ಲು ಚಿಣ್ಣರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪೋಷಕರು ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಮೊಬೈಲ್ನಲ್ಲೇ ಸಮಯ ಕಳೆಯುತ್ತಿದ್ದಾರೆ. ಆದರೆ ತಮ್ಮ ಮಕ್ಕಳ ಜೊತೆ 1 ನಿಮಿಷವೂ ಸಮಯ ಕಳೆಯುತ್ತಿಲ್ಲ. ಮಕ್ಕಳ ಭವಿಷ್ಯವನ್ನ ರೂಪಿಸಲು ಹೊಣೆ ಪೋಷಕರು ಹಾಗೂ ಶಿಕ್ಷಕರದ್ದು. ಜೊತೆಗೆ ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಎಂದು ತಿಳಿಸಿದರು. ಶಾಶ್ವತವಾಗಿ ಉಳಿಯಬೇಕಾದಂತಹದನ್ನ ಬರಿತಾ ಇರೋದಂತೇಳಿ ನಾನಾದ್ರೂ ಭಾವಿಸ್ತಾ, ಮಕ್ಕಳನ್ನ ನಾವು ಬೆಳೆಸುವಂತಹ ಸಂದರ್ಭದಲ್ಲಿ ಮಕ್ಕಳ ಮುಂದೆ ನಾವು ಮಕ್ಕಳಾಗಿರ್ಬೇಕು. ಮತ್ತೆ ನಮ್ಗೆ ಅನಿಸಿದ್ದನ್ನೆಲ್ಲ ನಮ್ಮ ಮಕ್ಕಳ ಮುಂದೆ ಪ್ರದರ್ಶನ ಮಾಡಕ್ ಹೋಗ್ಬಾರ್ದು. ಕಾರಣ ಏನಪ್ಪ ಅಂದ್ರೆ ಒಂದು ಸಣ್ಣ ಘಟನೆ ಹೇಳ್ತೀನಿ, ಅದನ್ನ ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಒಂದು ಕುಟುಂಬ ಇರುತ್ತೆ, ಅದ್ರಲ್ಲಿ ಹಾಗಾಗಿ ಮಕ್ಕಳಿಗೆ ನಾವು ಬೆಳೆಸುವಂತ ಸಂದರ್ಭದಲ್ಲೇ ಒಂದು ಸುಂದರವಾದ ಕೆತ್ತನೆಯನ್ನು ಮಾಡಿದ್ರೆ ಭವಿಷ್ಯದಲ್ಲಿ ಅವರು ನಮಗೆ ಒಂದು ಆಸ್ತಿ ಆಗ್ತಾರೆ. ಹಾಗಾಗಿ ನಾವು ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳ ಸನಿಹಕ್ಕೆ ಹೋಗಿ ನಾವು ಮಕ್ಕಳ ಜೀವನವನ್ನು ರೂಪಿಸ್ಬೇಕಾಗತ್ತೆ. ಮತ್ತೆ ನಾವಿವತ್ತು ಒಂದು ಅಧ್ಯಯನ ಹೇಳುತ್ತೆ ಏನಪ್ಪಾ ಅಂತಂದ್ರೆ, ನಾವು ಪೇರೆಂಟ್ಸ್ ಆದಂಥವ್ರು ಮೊಬೈಲ್ ಜೊತೆಗೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ 6 ಗಂಟೆ ಸಮಯ ಕಳೀತಾ ಇದ್ದೀವಿ. ನಮ್ಮ ಮಕ್ಕಳ ಜೊತೆ ಎಷ್ಟು ಸಮಯ ಕಳೀತಾ ಇದೀವಿ ಅಂತ ಒಂದು ಪ್ರಶ್ನೆನ ನಿಮಗೆ ಕೇಳಿದ್ರೆ ಬಹುಶಃ ನಿಮ್ಮ ಉತ್ತರ ಶೂನ್ಯ ಆಗಿರುತ್ತೆ. ಕಾರಣ ಏನಪ್ಪ? ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕ ಹಿತದೃಷ್ಟಿಗೆ ನಮ್ಮ ಆಸ್ತಿಯೇ ಬೇಕೆ, ಸರ್ಕಾರ ಟಿಡಿಆರ್ ಪ್ರಮಾಣ ಪತ್ರ ನೀಡಲಿ, ಸಂಸದ ಯದುವೀರ್ ಒಡೆಯರ್ ಒತ್ತಾಯ. ಮುಡಾ ಹಗರಣದಲ್ಲಿ ನನ್ನದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವರದಾಗಲಿ ಪಾತ್ರ 0. ನಾವು ನ್ಯಾಯಾಲಯದ ಆದೇಶವನ್ನ ಪಾಲಿಸುತ್ತೇವೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆ. ಮಾತೃಭಾಷೆ ನೆಲ ಜಲ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ಬದ್ಧ, ನವೆಂಬರ್ 1ರಂದು ಬೆಂಗಳೂರಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜಾರೋಹಣ ಕಡ್ಡಾಯ, ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.